ಆಲ್ ವೆಲ್ಕಮ್ ಟು ಅನ್ಶನ್ಸ್ ಟೆರೆಸ್ ಗಾರ್ಡನ್. ಸೊ ತುಂಬಾ ಜನ ತುಳಸಿ ಹೊಡಿಯೋಕೆ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅವ್ರಿಗೆ ಈ ವಿಡಿಯೋ. ಇದು ಸಿಂಪಲ್ ಆಗಿ ಹೆಂಗ್ ಬೆಳೆಸೋದು, ಯಾವ ತರ ಮೇಂಟೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನಮ್ಮ ಟೆರೆಸ್ ಗಾರ್ಡನ್ ನಲ್ಲಿ ಇರೋ ಒಂದು ಉದ್ದಕ್ಕಿರೋ ತುಳಸಿ ಗಿಡ ತಗೊಂಡಿದ್ದೀನಿ. ಅಗ್ಲ ಎಲೆ ಎಲ್ಲ ತೆಗೆದು ಬಿಡ್ತಾ ಇದ್ದೀನಿ. ನೋಡಿ, ಅಗ್ಲ ಎಲೆ ಎಲ್ಲ ತೆಕ್ಕೋಬೇಕು, ಮತ್ತೆ ಈ ತರ ತುದಿನೂ ತೆಗಿಬೇಕು. ಆವಾಗ ಇದು ಚೆನ್ನಾಗಿ ಚಿಗುರು ಬರುತ್ತೆ ಹೊಸದು. ತುಳಸಿ ಗಿಡಕ್ಕೆ ನೀವು ಮಣ್ಣು ಮತ್ತೆ ಹಸು ಗೊಬ್ಬರ ಇದನ್ನು ಹಾಕ್ಬೋದು. ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಯಾವ ಕಾಂಪೋಸ್ಟ್ ಇರುತ್ತೋ ಅದನ್ನು ನೀವು ಹಾಕ್ಬೋದು. ಸೊ ಇದು ಹೋದ್ ಸತಿ ಇದ್ದಿದ್ದು ತುಳಸಿ ಗಿಡ ಉದ್ದಕ್ಕೆ ಬೆಳೆದಿದ್ದು, ಇದು ಒಣಗೋಗಿದೆ ಅಂದ್ಬಿಟ್ಟು ಇದಕ್ಕೆ ಒಂದು ಸಪೋರ್ಟ್, ಆ ಗಿಡನ ಕಡ್ಡಿಗೆ ಸಪೋರ್ಟ್ ಕೊಟ್ಬಿಟ್ಟು ಇದನ್ನ ಇದ್ರಲ್ಲೇ ಬೆಳೆಸೋಣ ಅಂತಿದ್ದೀನಿ. ಸ್ವಲ್ಪ ಇದನ್ನ ನೆಟ್ಟಾದ್ಮೇಲೆ ಸ್ವಲ್ಪ ದಿವಸಕ್ಕೆ ನೆರಳಲ್ಲಿಡಿ. ಆಮೇಲೆ ಇದು ಸ್ವಲ್ಪ ಆಕ್ಟಿವ್ ಆದ್ಮೇಲೆ ಇದನ್ನ ಬಿಸಿಲಲ್ಲಿಡಿ. ಇದು 15 ಡೇಸ್ ಆದ್ಮೇಲೆ ಫುಲ್ ಆಕ್ಟಿವ್ ಆಗಿ ಚೆನ್ನಾಗಿ ಚಿಗುರೆಲ್ಲ ಬರಕ್ ಶುರು ಆಗುತ್ತೆ. ಮತ್ತೆ ಇದು ಆದಷ್ಟು ನೀವು ಟೈಮ್ಗೂ ಈ ತರ ಸೈಡಲ್ಲಿರೋ ಹೊಸ ಚಿಗುರುಗಳನ್ನೆಲ್ಲ ಕಟ್ ಮಾಡ್ತಾ ಇರಿ. ಅವಾಗ ಮೇಲೆ ಉದ್ದಕ್ಕೆ ಹೊಸ ಚಿಗುರು ಬರುತ್ತೆ. ತುಳಸಿ ಗಿಡಕ್ಕೆ ನೀವು ವಾರಕ್ಕೆ 3 ಸತಿ ಇಲ್ಲ 2 ಸತಿ ಅಕ್ಕಿ ತೊಳೆದಿರೋ ನೀರನ್ನ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮಂತ್ಲಿ ಒನ್ಸು ನೀವು ಕಿಚನ್ ವೇಸ್ಟ್ ಹಾಕಿ, ಇಲ್ಲ ಅಂದ್ರೆ ನೀವು ವರ್ಮಿ ಕಾಂಪೋಸ್ಟ್ ಹಾಕಿ. ನಾನು ಲಾಸ್ಟ್ ಟೈಮು ಒಂದು ತುಳಸಿ ಗಿಡ ತೆಗೆದ್ಬಿಟ್ಟು ನಮ್ದು ಹಳೆ ಗಿಡಕ್ಕೆ ಸ್ವಲ್ಪ ಡ್ರೈ ಆಗಿತ್ತು ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ನೆಟ್ಬಿಟ್ಟು ಸಪೋರ್ಟ್ ಕೊಟ್ಟಿದ್ದೆ. ಮತ್ತೆ ಅದಕ್ಕೆ 15 ಡೇಸ್ಗೆ ಒಂದ್ಸತಿ ರೆಗ್ಯುಲರ್ ಆಗಿ ಅಂದ್ರೆ ಒನ್ ವೀಕ್ ಆದ್ಮೇಲೆ ಅದು ಚಿಗುರಕ್ಕೆ ಶುರು ಆಯ್ತು. ಸ್ವಲ್ಪ ಇಲ್ಲಿ ಮೇಲೆ ಟಾಪ್ ಸೈಡ್ ಕಟ್ ಮಾಡಿದ್ವಿ ನಾವು. ಅದಾದ್ಮೇಲೆ 15 ಡೇಸಿಂದ ನಾವು ರೆಗ್ಯುಲರ್ ಆಗಿ ಅದಕ್ಕೆ ಅಕ್ಕಿ ತೊಳೆದ ನೀರು ಮತ್ತೆ ಕಾಂಪೋಸ್ಟು ಎಲ್ಲ ಹಾಕ್ತಾ ಇದ್ವಿ. ಸೊ ಇವಾಗ ಫೈನಲ್ ಆಗಿ ಅದ್ರ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫುಲ್ ದೊಡ್ಡದಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ ಟಿಪ್ಸ್ ಎಲ್ಲ ಫಾಲೋ ಮಾಡಿ ತುಳಸಿ ಬಗ್ಗೆ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು.